1000 ಕೊಡಬೇಕು ಅಂತ ಸರ್ಕಾರಿ ಆದೇಶನೇ ಇದೆ. ಅದಕ್ಕೂ ಇವ್ರು ಕೊಡಲ್ಲ. ಮತ್ತು 96ರಿಂದ 2600ವರೆಗೂ ಈಗ ಸುತ್ತೋಲೆ ಹೊರಡಿಸಿದ್ದಾರೆ. ಕ್ಷೇಮಾಭಿವೃದ್ಧಿ ಅಧಿನಿಯಮ ನೋಡ್ಕೊಳ್ಳೋದು ಅದಕ್ಕೂ ಕೂಡ ಇವ್ರು ಸೇರ್ಸೋದಕ್ಕೆ ಇವಾಗ ಏನು ಹೇಳ್ತಿದ್ದಾರೆ, ದಾಖಲೆ ಇಲ್ಲ ಅಂತ ಹೇಳ್ತಾರೆ ಅಲ್ವಾ. ಈಗ ಡಿ ಎಫ್ ಅವ್ರು ಭೇಟಿ ಮಾಡಲಿಲ್ವಾ? ಇವ್ರ ಹೆಸರು ಡಿ ಎಫ್ ಪ್ರವೀಣನ ಇವ್ರು ಭೇಟಿ ಮಾಡಿದ್ವಿ, ಅಲ್ಲ ರಾಜೇಶ್ ಸಾಹೇಬ್ರನ್ನ ಭೇಟಿ ಮಾಡಿದ್ವಿ. ಕೆಲವರಿಗೆ ಅಧಿಕಾರಿಗಳಿಗೆ ಮಾನವೀಯತೆ ದೃಷ್ಟಿ ಇದೆ, ಕೆಲವರಿಗೆ ಆ ಮಾನವೀಯತೆ ದೃಷ್ಟಿನೇ ಸತ್ತೋಗ್ಬಿಟ್ಟೈತೆ. ಅದು ನಾನು ಏನು ಹೇಳ್ತಿದ್ದೀನಿ ಅಂದರೆ, ಇಲಾಖೆಯಲ್ಲಿ ಸುಖ ಇಲ್ಲ. ಅಪ್ಪ ಬಾಯಿ ನೀನು ಮುಂದೆ ಈಗ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ನೀನು ಬಂದು 8000 ರೂಪಾಯಿ ಇಲಾಖೆನ ದುಡಿತಿದೆಯಲ್ಲ, ಬಾಯಿಲಿ ನಾನು ನಿಮ್ಗೆ ಹೇಳ್ತೀನಿ ಅಂದ್ಬೇಡ. ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ಇಲಾಖೆನ ದುಡಿದು 86% ತಗೊಂಡಿದ್ದಾನೆ. ಮಾಸ್ಟರ್ ಡಿಗ್ರಿ ಮಾಡಿದ್ದಾನೆ, B.Ed ಮಾಡ್ಕೊಂಡು ಎಲ್ಲರೂ ಹೋಗಿ ಟೀಚಿಂಗ್ ಲೆಕ್ಚರರ್ ಆಗಿ ಹೋಗೋದ್ಬಿಟ್ಟು 8000 ರೂಪಾಯಿಗೆ ತಾಯಿ ಇಲ್ಲ, ತಂದೆ ಇಲ್ಲ, ಯಾರೂ ಇಲ್ಲ ಅನ್ಕೊಂಡು ಬಂದು ನೀನು ಇಲ್ಲಿ ಕೆಲಸ ಮಾಡ್ತಿದ್ದೀಯಪ್ಪ. ನೀನು ಇಲ್ಲಿ ಕೆಲಸ ಮಾಡಬೇಡ. ಬೇಕಾದ್ರೆ ಒಂದು ಫ್ಯಾಕ್ಟ್ರಿಲಿ ಒಂದು ಹೋಟೆಲಲ್ಲಿ ಹೋಗಿ ಕೆಲಸ ಮಾಡು, ನಿನ್ಗೆ ಅನ್ನಕ್ಕೆ ದಾರಿ ಆಯ್ತದೆ. ಅಲ್ಲೇ ಊಟ ಮಾಡ್ಕೊ, ಅವ್ರು ಕೊಡೋ ದುಡ್ಡನ್ನ ನೀನು ಸಂಬಳವಾಗಿ ಇಟ್ಕೋ. ಹೆಚ್ಚಿನ ವಿದ್ಯಾಭ್ಯಾಸ ಇನ್ನೂ ಮಾಡು, ನೆಟ್ ಮಾಡು, UGC ಎಲ್ಲ ಓದು. ನೀನು ಇವತ್ತಿಲ್ಲ ನಾಳೆ ನಿನ್ನ ಹೈಟ್ಗೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲ. ನಿನ್ನ ವೆಯ್ಟ್ಗೆ ನೀನು ಇರೋ ತನಕ ಕೂಲಿ ಮಾಡಿಸ್ಕೊಂಡು ಇವ್ರಂಗೆ ಇದು ಮಾಡ್ಕೊಂಡು ಸತ್ತೋಯ್ತೀಯ. ಯಾಕೆಂದರೆ ನಾವುಗಳೇ ಎಲ್ಲ ಸತ್ತಿದ್ದೀವಿ, ಇಲ್ಲಿ ಇರೋರೆಲ್ಲ ಸತ್ತಿದ್ದಾರೆ. ಆ ವಯಸ್ಸಿನಿಂದ ದುಡ್ಕೊ ಬಂದಿದ್ದಾರೆ. ಈ ವಯಸ್ಸು ಏನೇ ವಯಸ್ಸಾಗೈತಿ, 60 ವರ್ಷ 70 ಬರ್ತಾವ್ರೆ. ಆ ವಯಸ್ಸೇನು, ಅವ್ರ ವಯಸ್ಸೇನು, ಇವ್ರುಗಳೆಲ್ಲ ವಯಸ್ಸು. ನೀವು ಎಲ್ಲರೂ ನೋಡ್ಕೊಂಡು ಇಲಾಖೆಗೆ ಬಂದಿದೆಯಲ್ಲ, ನಿನ್ನಂತ ಕೂಡು ಪ್ರೀತಿ ಯಾವುದೇ ನಾನೇ B.Ed ನೀನು ಕೊಡಿಸ್ತೀನಿ. ನೀನು ಎಲ್ಲರೂ ಹೋಗ್ಬಿಟ್ಟು ಇಲಾಖೆಗೆ ನೀನು ಬರಲೇಬೇಡ. 5 ತಿಂಗಳಿಗೆ 6 ತಿಂಗಳಿಗೆ ಸಂಬಳ ಕೊಡ್ತಾರಪ್ಪ ಇಲ್ಲಿ ನಿಮಗೆಲ್ಲ. ಇವತ್ತಿಂದಲೇ ಬೇರೆ ಕೆಲಸಕ್ಕೆ ನೋಡ್ಕೊ. ಹಾಗಂತ ನಾನು ನಿನ್ನ ನೋಂದಣಿ ಮಾಡ್ಕೊಂಡಿಲ್ಲ ಅಂತ ನಾನು ಮಾಡ್ಕೊಂಡಿದ್ದೀನಿ. ಜೊತೆಲಿ ಇರು, ನಾನು ಸಂಪರ್ಕದಲ್ಲಿ ಇರ್ತೀನಿ, ಇಲ್ಲ ಅಂತಲ್ಲ. ಒಬ್ಬ ಅಕ್ಕನಾಗಿ ನಿನಗಿರ್ತೀನಿ, ಆಯ್ತೇನಪ್ಪ. ತಮ್ಮನಾಗಿ ನೀನು ಕೊನೆವರೆಗೂ ಇರು. ಒಂದು ಅಕ್ಕನ ಸ್ಥಾನ ಕೊಡ್ಕೊಂಡು ನಾನು ನಿನ್ನ ಅಕ್ಕನಾಗಿರ್ತೀನಿ. ನೀವು ಏನೇನು ಬೇಕು ನನ್ನ ಕೈಗೆಲ್ಲ ನಾನು ಹಾಳಾದವರೆಲ್ಲ ನೀನು ಮೊಬೈಲ್ ಕಳಿಸ್ತೀನಿ. ಒಂದು ಹೋಟ್ಲಲ್ಲೋ ಬಾಟ್ಲಲ್ಲೋ ಫ್ಯಾಕ್ಟ್ರಿಲೋ ಎಲ್ಲಾದರೂ ಹೋಗಿ ಒಂದು ಬಾಟಲ್ ಕೆಲಸ ಉಳಿಸ್ಕೊಂಡು ಇವತ್ತೇ ನೀನು ವಿಜಯ ಹೇಳಬೇಕಿತ್ತು. ನೀವು ಬರಲೇಬೇಡ. ನೀವು ದುಡ್ಡು ಇಷ್ಟ ಬಂದಿರ್ತೀನಿ ತಪ್ಪಿಗೆ, ಆಯಿತಾ. ಬೇರೆ ಕಡೆ ಹೋಗಿ ನಗಾಡಬೇಡ. ನಾನು ಸೀರಿಯಸ್ಸಾಗಿ ಹೇಳ್ತಿದ್ದೀನಿ ನೋಡ್ರಿ. ನಾನು ನಿಮ್ಗೆ ಪರವಾಗಿ ನಾನು ಎಲ್ರಿಗೂ ಹೇಳಿದ್ದೀನಿ. ಯಾರ್ಯಾರಿಗೆ ಕೆಲಸದಿಂದ ತೆಗೆದಿದ್ದಾರೆ ಅವ್ರಿಗೂ ಕೂಡ ಹೇಳ್ತೀನಿ, ಇಲ್ಲಿ ಏನು ಸುಖ ಇಲ್ಲ ಇಲಾಖೆಯಲ್ಲಿ. ಬೇರೆ ಕಡೆ ಕೆಲಸ ಹುಡುಕಳಿ. ವಯಸ್ಸಿರೋರೆಲ್ಲ ಬೇರೆ ಕಡೆ ಕೆಲಸಕ್ಕೆ ಹೋಗಿ, ವಯಸ್ಸು ಮುಗಿದೋಗಿ 40 ವರ್ಷ ಕ್ರಾಸ್ ಆಗಿರೋರೆಲ್ಲ ಇಲಾಖೆಯಲ್ಲೇ ಕೆಲಸ ಮಾಡಿ ಹೋರಾಟಕ್ಕೆ ನೀವು ಮುಂದೆ ಬರ್ತೀರಾ. ಎಲ್ಲಿ ನಿಮಗೆ ಹೋರಾಟಕ್ಕೆ ನಿಮಗೆ ಬೆಲೆ ಸಿಗ್ತದೆ ಅಲ್ಲಿ ಮಾತ್ರ ನೀವು ಗೆಲ್ತೀರ ಹೊರತಾಗಿ ನೀವು ನೋಂದಣಿಯಾಗಿ ಬಂದಣಿಯಾಗಿ ಔಸ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡು ಅಧಿಕಾರಿಗಳಿಗೆ ಎದುರ್ಕೊಂಡು ನೀವಿದ್ರೆ ನೀವು ಖಂಡಿತ ಉದ್ಧಾರ ಆಗೋದಿಲ್ಲ. ನಿಮ್ಗೆ ಯಾವುದೇ ಬೆನಿಫಿಟ್ ನಿಮಗೆ ಸಿಗಲ್ಲ. ಆ ಕಚೇರಿನಲ್ಲಿ ಈಗ ಕಚೇರಿನಲ್ಲಿ ಕೆಲಸ ಮಾಡ್ತಿರುವಂಥ ಕಂಪ್ಯೂಟರ್ ಆಪ್ರೇಟರ್ಗಾಗಿರ್ಬೋದು, ಕಚೇರಿ ಸೇವಕರಿಗಾಗಿರ್ಬೋದು, ಡ್ರೈವರ್ಗಾಗಿರ್ಬೋದು, ಅವ್ರಿಗೆ ESI PF ಎಲ್ಲ ಇದೆ. ಸರ್ಕಾರದಿಂದಲೇ ಅವ್ರಿಗೆ ಬರ್ತೈತೆ. ನಿಮಗೆ ಸರ್ಕಾರನೇ ಕೊಡ್ತಾ ಇಲ್ವಂತಲ್ಲ. ನಿಮಗೆ ಡಾಟಾ ಶೀಟಲ್ಲಿ ನಿಮಗೆ ಅಳವಡಿಕೆ ಹಾಗೆ ಬರ್ತಾ ಇಲ್ಲ. ಇದನ್ನ ಎಲ್ಲಿ PCCF ಆಫೀಸಿಂದ ಆರ್ಡರ್ ಮಾಡ್ಕೋಬೇಕು. ಅಂದರೆ ನೀವು ಹೊರಗುತ್ತಿಗೆ ನೌಕರರು ಅಂತ ಅನ್ನೋದಕ್ಕೆ ನಿಮಗೆ ನೇಮಕಾತಿ ಆದೇಶನೇ ಇಲ್ಲ. ಯಾವ ನಮೂನೆ ಹೊರಗುತ್ತಿಗೆ ನೌಕರರು? ನೀವು ಯಾರನ್ನಾರು ನೋಡಿದರೆ ಗುತ್ತಿಗೆದಾರರನ್ನ? ಯಾಕೆ ಇಷ್ಟೊಂದು ವಯಸ್ಸಾಗಿದೆ, ಇಷ್ಟೊಂದು ಬುದ್ಧಿವಂತರಲ್ಲೇ ಇದ್ದೀರಾ, ಇನ್ನು ಯಾಕೆ ದುಡಿತಿದ್ದೀರಾ? ಬನ್ನಿ ಇಲ್ಲಿ ನೀವು ಅಲ್ಲೇ ನಿಂತ್ಕೊಂಡು ಎಗರಿಸಿ ನೋಡ್ತಾ ಇದ್ದೀರಾ. ಇಷ್ಟು ವಯಸ್ಸಾಗೈತಲ್ಲ, ನೀವು ಯಾಕೆ ಇಲಾಖೆಯಲ್ಲಿ ದುಡಿತಾ ಇದ್ದೀರಾ? ಯಾಕೆ ದುಡಿತಿದ್ರೆ? ಇದರಿಂದ ಏನಾರು ಒಂದು ಬೆನಿಫಿಟ್ ಇದೆಯಾ? ಇದೆಯಾ ಹೇಳಿ. ಮತ್ತು ಹೋರಾಟ ಮಾಡಿದರೆ ಮಾತ್ರ ನೋಂದಣಿ ಆಗ್ಬಿಟ್ಟು ನೀವು ಮನೇಲಿ ಕುತ್ಕೊಳ್ಳೋಕ್ಕಲ್ಲ. ನೀವು ಹೋರಾಟ ಮಾಡಿ ಎಲ್ಲಿಗೆ ಬೇಕಾದ್ರೂ ನಾವು ಗೆಲ್ತೀವಿ ಅಂತ ನೀವು ಯುದ್ಧ ಮಾಡೋಕ್ಕೆ ನೋಡಿ ನಿಂತರೆ PCCF ಆಫೀಸ್ಗೆ ಬೆಂಗಳೂರಿಗೆ ಹೋಗೋದ್ರಲ್ಲಿ